ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ವಾಗ್ದಾನ ವಚನ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಹಲ್ಲೆಲೂಯಾ. ಆದ್ದರಿಂದ ಆತನು ಯೇಸು ಬರುವ ದಾರಿಯ ಮಾರ್ಗದಲ್ಲಿರುವಂಥ ಆಲದ ಮರವನ್ನು ಹತ್ತಿದನು ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಜಕ್ಕಾಯನು ಯೇಸು ಕ್ರಿಸ್ತ ನೋಡೋದಕ್ಕಾಗಿ ಆತನು ಕುಳ್ಳನಾಗಿದ್ದರಿಂದ ಯೇಸುವನ್ನು ಆ ಗುಂಪಿನ ನೋಡದೆ ಕಾರಣ ಆತನು ಬರುವಂಥ ಮಾರ್ಗವನ್ನು ತಿಳಿದು ಆ ಮಾರ್ಗದಲ್ಲಿರುವಂಥ ಆಲದ ಮರವನ್ನು ನೋಡೇನು ಮಾಡ್ತಾನೆ, ದೇವರಿಗೆ ನೋಡುವುದಕ್ಕೋಸ್ಕರ ಆತನು ಆ ಆಲದ ಮರವನ್ನು ಹತ್ತುತ್ತಾನೆ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನೀವು ಕೂಡ ಯೇಸು ಕ್ರಿಸ್ತನನ್ನು ಗೊತ್ತು ನೋಡಬೇಕಂದ್ರೆ, ಆತನನ್ನು ದರ್ಶನ ಪಡಿಬೇಕಂದ್ರೆ, ಆತನನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕಂದ್ರೆ ಇವತ್ತು ನಾವು ಕೂಡ ಏನು ಮಾಡಬೇಕು, ಆಲದ ಮರ ಯಾವ ರೀತಿ ಜಕ್ಕನ್ನು ಹತ್ತಿ ದನೋ ಅದೇ ರೀತಿ ಗೊತ್ತು ನಮ್ಮ ಜೀವನದಲ್ಲಿ ಕೂಡ ನಾವೇನು ಮಾಡಬೇಕು, ನಮ್ಮ ಪರಿಸ್ಥಿತಿಗಳಿಂದ, ನಮ್ಮ ಪಾಪದಿಂದ ನಾವೇನು ಮಾಡಬೇಕು, ಎದ್ದು ಏನು ಮಾಡಬೇಕು, ದೇವರ ವಾಕ್ಯದಲ್ಲಿ ನಾವು ದೇವರ ವಾಕ್ಯವನ್ನು ಹತ್ತಬೇಕು. ದೇವರ ವಾಕ್ಯ ಎಂಬ ಆಲಯದ ಮರವನ್ನು ನಾವು ಹತ್ತಬೇಕು. ದೇವರ ವಾಕ್ಯ ಎಂಬ ಪ್ರಾರ್ಥನೆ ಎಂಬ ಆಲದ ಮರವನ್ನು ನಾವು ಹತ್ತಿ ಆ ದೇವರ ವಾಕ್ಯದಲ್ಲಿ ದೇವರಿಗೆ ಹುಡುಕಿದಾಗ, ದೇವರ ಪ್ರಾರ್ಥನೆಯಲ್ಲಿ ದೇವರಿಗೆ ಹುಡುಕಿದಾಗ ದೇವರು ನಮಗೂ ನಿಮಗೂ ಕೂಡ ದರ್ಶಿಸ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.